ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನೊಂದು ಬ್ಲೌಸ್ ಸ್ಟಿಚಿಂಗ್ ವೀಡಿಯೋ ಹಾಕಿದ್ದೆ. ಸುಮಾರಷ್ಟು ಜನ ಇದ್ರ ಕಟ್ಟಿಂಗ್ ವೀಡಿಯೋ ಹಾಕಿ ಮ್ಯಾಮ್ ಅಂತ ಕೇಳಿದ್ದೀರಾ. ಸೊ ಅವ್ರಿಗೋಸ್ಕರ ನಾನು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ. ಸೊ ನಾನು ಇದ್ರದ್ದು ಸ್ಟಿಚಿಂಗ್ ವೀಡಿಯೋ ಯಾವುದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಸೊ ನಾನು ಎಂಡ್ ಸ್ಕ್ರೀನಲ್ಲೂ ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಈ ವಿಡಿಯೋ ಮುಗಿದ್ಮೇಲೆ ಎಂಡ್ ಸ್ಕ್ರೀನಲ್ಲಿ ತೋರಿಸಿರ್ತೀನಿ ನೋಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರೆಲ್ಲ ಈ ಒಂದು ಕಟ್ಟಿಂಗ್ ನಾನು ಇವಾಗ ಮಾಡೋ ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡಿ ಕಟ್ಟಿಂಗ್ ವೀಡಿಯೋ ಆದಮೇಲೆ. ಸೊ ಸುಮಾರಷ್ಟು ಜನ ಕಮೆಂಟ್ ಮಾಡಿರೋ ಉದ್ದೇಶದಿಂದ ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಕಟ್ಟಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲೂ ಫ್ರೆಂಡ್ಸಲ್ಲೂ ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆದರೆ ಒಂದು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ ನಾನೀಗ ಕಟ್ ಮಾಡ್ತಿರೋದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ. ಅವ್ರು ಕೊಟ್ಟಿದ್ದಾರೆ ನಾರ್ಮಲ್ ಬ್ಲೌಸು, ನಾರ್ಮಲ್ ನೆಕ್ದು ಬ್ಲೌಸು, ಡೀಪ್ ನೆಕ್ ಇರುತ್ತಲ್ಲ, ಸೊ ಡೀಪ್ ನೆಕ್ ಬ್ಲೌಸು ಕೊಟ್ಟಿದ್ದಾರೆ ನನಗೆ. ನಾನು ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಕಸ್ಟಮರ್ದು ಟೋಟಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು 16 ಬರುತ್ತೆ. ಸೊ ನೀವು ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು. ಇನ್ನೆಲ್ಲ ನೀವು ಆರಾಮಾಗಿ ನಾರ್ಮಲ್ ಬ್ಲೌಸ್ದೇ ನೀವು ಬೋಟ್ ನೆಕ್ಗೆ ಕನ್ವರ್ಟ್ ಮಾಡಿ ಕಟ್ ಮಾಡ್ಬೋದು. ಸಿಂಪಲ್ಲಾಗಿ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋ ಕೊನೆ ತನಕ ನೋಡಿ. ಕೊನೆ ತನಕ ನೋಡೋದ್ರಿಂದ ನಾವು ಕೊಡೋ ಪ್ರತಿಯೊಂದು ಟಿಪ್ಸು ನಿಮ್ಗೆ ಯೂಸ್ ಆಗುತ್ತೆ. ಹಾಗೆಯೇ ಕಲಿಯೋ ಇಂಟ್ರೆಸ್ಟ್ ಇರೋರು ಪ್ರತಿಯೊಂದು ಟಿಪ್ಸ್ನು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಕಟಿಂಗ್ ಮೆಥಡ್ ಅನ್ನೋದು ಬಂದ್ಬಿಡುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟಿಗೆ ಮಾರ್ಜಿನ್ ಸಮ ಇರಲ್ಲ. ಲೈನಿಂಗ್ ತೊಗೊಂಡಾಗ ನೀವು ಪ್ರತಿಯೊಂದು ಸಲನೂ ಅಷ್ಟೇ ಮಾರ್ಜಿನ್ ಸಮ ಇರಲ್ಲ. ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಸ್ಕೇಲಲ್ಲೂ ಡ್ರಾ ಮಾಡ್ಬೋದು. ಇಲ್ಲಿ ಎಡ್ಜಸ್ಸು ಸಮ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಮಾತ್ರ ನಾನು ಈ ಒಂದು ಎಲ್ ಸ್ಕೇಲ್ನ ಯೂಸ್ ಮಾಡ್ತೀನಿ. ಎಲ್ ಸ್ಕೇಲ್ ಇಲ್ಲ ಅನ್ನೋರು ನಾರ್ಮಲ್ ಸ್ಕೇಲ್ನೇ ನೀವು ಯೂಸ್ ಮಾಡ್ಕೋಬೋದು, ತೊಂದರೆ ಏನೂ ಇಲ್ಲ. ಫಸ್ಟ್ ನಾವು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡ್ವಲ್ಲ, ಮಾರ್ಜಿನ್ನು ಸಮ ಆಯ್ತಾ ಇಲ್ಲ ಚೆಕ್ ಮಾಡಿಕೊಂಡು, ಸಮ ಇಲ್ಲ ಅಂದರೆ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ಇನ್ನೊಂದೇನು ಗೊತ್ತಾ, ನೀವಿಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇದ್ದೀರಾ, ಫ್ರಂಟ್ ಹುಕ್ ಇಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾನಿಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ. ಬ್ಯಾಕ್ ಹುಕ್ ಇಡೋದ್ರಿಂದ ಇಲ್ಲಿ ನಾನು ಕ್ಲೋಸಿಂಗ್ ಸೈಡ್ ಹಾಕ್ಕೊಂಡಿದ್ದೀನಿ. ಸೊ ಇದು ರಾಂಗ್ ಆಗುತ್ತೆ. ಇದು ನಾವು ಓಪನ್ ಸೈಡ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಓಪನ್ ಸೈಡ್ ಹಾಕ್ಕೊಳ್ಳೋದ್ರಿಂದ ನಮಗೆ ಹುಕ್ಸು ಪಟ್ಟಿ ಕಾಜಾ ಪಟ್ಟಿ ಬ್ಯಾಕ್ ಬರೋದ್ರಿಂದ ನಮಗೆ ಓಪನ್ ಸೈಡು ಬೆಸ್ಟು. ಫ್ರಂಟಲ್ಲಿ ಕ್ಲೋಸ್ ಸೈಡ್ ಬರೋದ್ರಿಂದ ನಾವು ಕ್ಲೋಸ್ ಸೈಡಲ್ಲಿ ಫ್ರಂಟ್ಗೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಮಾರ್ಜಿನ್ ಸಮ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಎಷ್ಟು ವೇರಿಯೇಷನ್ ಬರುತ್ತೆ ನೋಡಿ. ಇಷ್ಟಾದಮೇಲೆ ಇದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಡೀಟೇಲ್ಡಾಗಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪು. ನಿಮಗೆ ಬಿಗಿನರ್ಸ್ ಆದ್ರೂ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಸೊ ಗಮನ ಇಟ್ಟು ವಿಡಿಯೋ ನೋಡಿದ್ರೆ ನಿಮಗೇನೆ ಅರ್ಥ ಆಗುತ್ತೆ. ಇಷ್ಟಾದಮೇಲೆ ಫಸ್ಟ್ ನಾವು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ಲೆಂತ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಬ್ಲೌಸ್ನ ನೀವು ಕಟ್ಟಿಂಗ್ ಮಾಡಬೇಕು ತಗೋಬೇಕು ಅನ್ನೋದಾದರೆ ಫಸ್ಟ್ ತಗೋಬೇಕಾಗಿರೋದೆ ಲೆಂತ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ ಟೇಪ್ನ ಈ ಡಾಟ್ ಏನಿದೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಈ ಡಾಟ್ವರೆಗೂ, ಅರ್ಥ ಆಯ್ತಲ್ಲ, ಈ ಡಾಟ್ವರೆಗೂ ಎಷ್ಟು ಲೆಂತ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ 13.5 ಬರುತ್ತೆ. ನೀಟಾಗಿ ಒಂಚೂರು ಟೈಟಾಗಿ ಈ ರೀತಿ ಇಟ್ಕೊಂಡೆ ತಗೊಳ್ಳಿ. ನೋಡಿ 13.5 ನಮಗೆ ರೆಡಿ ಬರುತ್ತೆ. 13.5ಗೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂದರೆ ನಮಗೆ ಇಲ್ಲಿ ಮಾರ್ಜಿನ್ ಅಟ್ಯಾಚ್ ಇಲ್ಲ 1/2 ಇಂಚು, ಮತ್ತು ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಹೋಗುತ್ತಲ್ಲ. ಸೊ ಹಾಗಾಗಿ ನಾವು 1 ಇಂಚನ್ನ ಅದಕ್ಕೆ ಸೇರಿಸ್ಕೊಂಡು 13.5ಗೆ 1 ಇಂಚ್ ಸೇರಿಸ್ಕೊಂಡ್ರೆ ನಮಗೆ 14.5 ಆಗುತ್ತೆ. 14.5ಗೆ ಒಂದು ಮಾರ್ಕಿಂಗು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಶೋಲ್ಡರಿಂದ ಹಿಡಿದು ಇಲ್ಲಿವರೆಗೂ, ಅರ್ಥ ಆಯ್ತಲ್ಲ, ಇಷ್ಟು ಒಂದು ಮಾರ್ಕಿಂಗ್ ಮಾಡಬೇಕು ಫಸ್ಟು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹೇಳ್ಕೊಳ್ಳೋಣ, ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಸೊ ಇದೂ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಬರುತ್ತೆ. ಏನಂದರೆ ನೀವು ಟ್ಯಾಗ್ ಕಟ್ಕೊಳ್ತೀರಾ ಬ್ಯಾಕ್ ಸೈಡು, ಟ್ಯಾಗ್ ಕಟ್ಕೊಳ್ಳೋದಾದರೆ ನೀವು ಶೋಲ್ಡರಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಯಾಕಂದರೆ ಟ್ಯಾಗನ್ನು ನಾವು ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸು ಕಟ್ಕೋಬೋದು. ನಮಗೆ ಬಟನ್ ಬೇಕು ಅನ್ನೋರಾದರೆ ನೀವು ಕರೆಕ್ಟಾಗಿ ನಿಮ್ಮ ಶೋಲ್ಡರ್ ಮೆಜರ್ಮೆಂಟು ಪಕ್ಕ ನೀವು ಅವ್ರ ಹತ್ರ ಕಸ್ಟಮರ್ ಹತ್ರ ನೀವು ಪಕ್ಕ ತೊಗೋಬೇಕು. ನೀಟಾಗಿ ತೊಗೊಳೋದ್ರಿಂದ ಮಾತ್ರ ನಿಮಗೆ ಬಟನ್ ಇಡಬೇಕಂದ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು
ಡೋರಿ ಆದರೆ ಈಸಿಯಾಗಿ ವೇರ್ ಮಾಡ್ಬೋದು, ಯಾರಾದರೂ ಆಗಲಿ. ಸ್ವಲ್ಪ ಲೂಸಾಗಿ ಕಟ್ಕೊಂಡ್ರೆ ಆಗುತ್ತೆ. ಬಟನ್ಗೆ ನೀವು ಪರ್ಫೆಕ್ಟಾಗಿ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು, ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ನಾನಿಲ್ಲಿ ಡೋರಿನೇ ಕೊಡೋದ್ರಿಂದ ಸ್ವಲ್ಪ ಒಂದು 1/4 ಇಂಚ್ 1/2 ಇಂಚ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಲೂಸಾಗಿ ಕಟ್ಕೋಬೋದು. ನಾನಿಲ್ಲ ಕಸ್ಟಮರ್ ಹತ್ರ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಸರ್ ನಿಮಗೆ ಹೇಳ್ತಿರೋದು, ನೀವು ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿಲ್ಲ ಅಂದರೆ ಒಂದು ಅಂದಾಜಲ್ಲಿ ತೊಗೊಳ್ಳೋದಾದರೆ, ನೀವು ಅಂದಾಜಿಗೆ ತೊಗೊಳ್ಳೋದಾದರೆ ಸ್ವಲ್ಪ ದಪ್ಪ ಇದ್ದಾರಾ, ಬ್ರಾಡ್ ಆಗಿದೆಯಾ ಶೋಲ್ಡರ್ ಬಿಟ್ಟು ನೋಡ್ಕೊಳ್ಳಿ, ಯಾವ ರೀತಿ ಇಡಬೇಕು. ಬಟನ್ ಇಡೋದಾದರೆ ನೀವು ಪರ್ಫೆಕ್ಟಾಗಿ ಅವ್ರ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಳೇಬೇಕಾಗುತ್ತೆ. ನಾನಿಲ್ಲಿ ಡೋರಿ ಇಡ್ತೀನಲ್ಲ, ಸೊ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೆ 1/4 ಇಂಚು ಇಲ್ಲಿ ಬಿಡ್ತೀನಿ ನೋಡಿ, ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಇಲ್ಲಿಂದ ಹಿಡಿದು ನಾನು 16 ಶೋಲ್ಡರ್ ಮೆಜರ್ಮೆಂಟ್ ಬರುತ್ತೆ ಅವರಿಗೆ. 16ರಲ್ಲಿ 2 ಭಾಗ ಮಾಡ್ತೀನಿ. 16ರಲ್ಲಿ 2 ಭಾಗ ಮಾಡಿದ್ರೆ ನಮಗೆ 8 ಇಂಚು ಬರುತ್ತೆ. ನಾನು ಡೋರಿ ಕಟ್ಟೋದ್ರಿಂದ ನಾನು ಇದರಲ್ಲಿ 1/2 ಇಂಚ್ನ ಮೈನಸ್ ಮಾಡ್ತೀನಿ. ನನಗೆ ಡೋರಿ ಸ್ವಲ್ಪ ಫ್ರೀ ಆಗಿರಲಿ, ಡೋರಿ ಕೊಡಿ ಬಟನ್ ಬೇಡ ಅಂದಿದ್ದಾರೆ. ಸೊ ಹಾಗಾಗಿ 7ವರೆಗೆ ಒಂದು ಮಾರ್ಕಿಂಗ್ನ ಮಾಡ್ಕೋತೀನಿ. ನೀವು 16 ಇಂಚು ಶೋಲ್ಡರ್ ಬಂದಿದೆ ಅನ್ನೋದಾದರೆ, ಬಟನ್ ಇಡೋದಾದರೆ ನೀವು ಕರೆಕ್ಟಾಗಿ 8-8.25 ಇಂಚ್ನ ತಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಆಯ್ತಲ್ಲ. 7.5 ಇಂಚು ಇಲ್ಲಿ ಶೋಲ್ಡ್ರು ಮೆಜರ್ಮೆಂಟ್ನ ತಗೊಂಡಿದ್ದೀನಿ. ಇಲ್ಲೂ ನಾವು 7.5 ತಗೋಬೇಕು. ಕೆಲವೊಬ್ಬರಿಗೆ ಇದು ವೇರಿಯೇಷನ್ ಆಗುತ್ತೆ. ತುಂಬ ದಪ್ಪ ಇದ್ದಾರಾ, ಈ ಒಂದು ತೋಳನ್ನು ತುಂಬ ದಪ್ಪ ಇರೋರ್ಗಾದ್ರೆ ನೀವು 7.5 ತಗೊಳ್ಳಿ. ಇಲ್ಲ ಸ್ವಲ್ಪ ಅಷ್ಟೊಂದು ದಪ್ಪ ಇಲ್ಲ ಅನ್ನೋರಾದರೆ ನೀವು 7 ಇಂಚ್ ತಗೊಳ್ಳಿ. ನಾನಿಲ್ಲಿ 7.5 ಇಂಚೇ ತಗೊಳ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಕಟ್ ಮಾಡ್ತಾ ಇರೋ ಬ್ಲೌಸ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 34.5 ಇದೆ. ಸಾರಿ, ವೇಸ್ಟ್ ಮೆಜರ್ಮೆಂಟ್ ಬಂದು 34.5 ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 42 ಇಂಚ್ ಇದೆ. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ 7.5 ಇಂಚ್ನೇ ತಗೊಳ್ತಾ ಇದ್ದೀನಿ. ಈ ಒಂದು ಆರ್ಮೋಲ್ ಡೌನಿಂಗು ನೋಡಿ, ಇಲ್ಲಿ 7.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 42 ಇಂಚಸ್ಸು, ವೇಸ್ಟ್ ಮೆಜರ್ಮೆಂಟ್ ಬಂದು 34 ಇಂಚದು, 34.5 ನೋಡಿ. ಇದು 7.5. ಇಲ್ಲೂ ಸಹ ನೀವು 7.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟ್ರೈಟಾಗಿ ಒಂದು ಲೈನ್ನ ಈ ರೀತಿ ಹೇಳ್ಕೊಳ್ಳಿ. ಇಲ್ಲಿ ಆರ್ಮೋಲ್ ಶೇಪ್ ತೆಗೆಯೋಕ್ಕೆ ಈ ಕಾರ್ನರ್ ಒಂದೊಂದು ಲೈನ್ನ ಡ್ರಾ ಮಾಡಿ. ಇಷ್ಟಾದಮೇಲೆ ನೋಡಿ, ನಾನು ಹೇಳೋದಲ್ಲ 34.5 ವೇಸ್ಟ್ ಮೆಜರ್ಮೆಂಟ್ ಅಂತ. 34.5ಗೆ ಡಿವೈಡೆಡ್ ಬೈ ನೀವು 4 ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ. ಟೇಪ್ನ ನಿಮಗೆ ಕ್ಯಾಲ್ಕುಲೇಷನ್ ಬರಲ್ಲ ಅನ್ನೋರು ಟೇಪ್ನ ಈ ರೀತಿ ಫಸ್ಟ್ಗೆ 34 ಇಂಚಿಗೆ ಒಂದು ಫೋಲ್ಡ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ 34.5 ಇಂಚಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ನಿಮಿಷ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಅರ್ಧಕ್ಕೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿ. 17.25 ಬಂತು. 17.25ಗೆ ಮತ್ತೆ ಇನ್ನೊಂದ್ಸಲ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಡಿ ಎಷ್ಟು ಬರುತ್ತೆ, 8.25 ಬರುತ್ತೆ. 1 ಪಾಯಿಂಟು ಕಡಿಮೆ 8.25 ಬರುತ್ತೆ. 1 ಪಾಯಿಂಟ್ ವೇರಿಯೇಷನ್ ಅದೇ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀವು 8.25ನ ಇಲ್ಲಿ ಇಟ್ಕೊಳ್ಳಿ ನೋಡಿ. 8.25 1 ಇಂಚು ಡಾಟ್ಗೋಸ್ಕರ ಬ್ಯಾಕಲ್ಲಿ ನಾವು ಡಾಟ್ ಹಿಡಿತೀವಲ್ಲ, 1 ಇಂಚ್ ಅದಕ್ಕೆ ಇಟ್ಕೊಳ್ಳಿ. ಮತ್ತೆ 1.5 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಇದು ಎಕ್ಸ್ಟ್ರಾ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕೋ, 2 ಇಂಚಸ್ ಬೇಕೋ 2 ಇಂಚಸ್ ಇಟ್ಕೊಳ್ಳಿ, 1.5 ಬೇಕೋ 1.5 ಇಂಚ್ ಇಟ್ಕೊಳ್ಳಿ, 1 ಇಂಚ್ ಬೇಕೋ 1 ಇಂಚ್ ಇಟ್ಕೊಳ್ಳಿ. ಸೊ ನಾನಿಲ್ಲಿ 1.5 ಇಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಬಂದು 42 ಇಂಚಸ್. 42 ಇಂಚಸ್ನ ನಾವು ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ ನಮಗೆ 10.5 ಬರುತ್ತೆ. 10.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕು. ಇನ್ನೊಂದು ವಿಚಾರ ಅಂದರೆ ಏನಂದರೆ, ನಾರ್ಮಲ್ ಬ್ಲೌಸ್ ನೀವು ಚೆಸ್ಟ್ ಮೆಜರ್ಮೆಂಟ್ಗೂ ಬೋಟ್ ನೆಕ್ ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ಗೂ ತುಂಬಾ ವ್ಯತ್ಯಾಸ ಬರುತ್ತೆ. ನಾರ್ಮಲ್ ಬ್ಲೌಸಲ್ಲಿ ನಿಮಗೆ ವೇಸ್ಟ್ ಮೆಜರ್ಮೆಂಟು ನಾರ್ಮಲ್ ಬ್ಲೌಸ್ಗೂ ಮತ್ತು ಬೋಟ್ ನೆಕ್ಗೂ ಸೇಮ್ ಬರುತ್ತೆ. ಚೆಸ್ಟ್ ಮೆಜರ್ಮೆಂಟಲ್ಲಿ ನೀವು ಇಲ್ಲಿ ಏನು ತೊಗೊಂಡಿದ್ದೀರಾ, ವೇಸ್ಟ್ ಮೆಜರ್ಮೆಂಟ್ ಏನು ತೊಗೊಂಡಿದ್ದೀರಾ ನೋಡಿ, 8.25. ಇದಕ್ಕೆ 2 ಇಂಚಿನ ಹ್ಯಾಡ್ ಮಾಡ್ಕೊಳ್ಳಿ. 9.25 10.25 ಆಗುತ್ತೆ. 10.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾರ್ಮಲ್ ಬ್ಲೌಸ್ಗಿಂತೂ ನಾರ್ಮಲ್ ಬ್ಲೌಸ್ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ನಿಮ್ಗೆ ಬರಲ್ಲ, ಇದಿನ್ನೂ ಎಕ್ಸ್ಟ್ರಾ ಬರುತ್ತೆ. ಸೊ ಹಾಗಾಗಿ ನೀವು ಈ ವೇಸ್ಟ್ ಮೆಜರ್ಮೆಂಟ್ಗೆ 2 ಇಂಚ್ ಸೇರಿಸ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಳಿ. 8.25 ಆದರೆ ಇಲ್ಲಿ 10.25 ತಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಚೆಸ್ಟ್ ಮೆಜರ್ಮೆಂಟು ಬರುತ್ತೆ. ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತಾ ಇದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಮತ್ತು ವೇಸ್ಟ್ ಮೆಜರ್ಮೆಂಟ್ಗೆ ನೋಡಿ. ಈ ರೀತಿ ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನಾನಿಲ್ಲಿ 1 ಇಂಚು ಆರ್ಮೋಲ್ ಶೇಪಿಂಗ್ ತಗೊಳ್ತಾ ಇದ್ದೀನಿ. ಇದು ಅಷ್ಟೇ, ನೀವು ಇಲ್ಲಿ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಡೀಪ್ ಕ್ಲೋಸ್ ನೆಕ್ ಇಟ್ಕೊಳ್ತಾ ಇದ್ದೀರಾ, ಯಾವುದೇ ರೀತಿ ಡೀಪ್ ಇಲ್ವಾ, ಇಲ್ಲಿ ನೀವು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಡೀಪ್ ಇಡೋದಾದರೆ ನೀವು ಇಲ್ಲಿ ಕಡಿಮೆ ತಗೋಬೋದು. ಈ ರೀತಿ ತಗೊಳ್ಳೋದ್ರಿಂದ ನಿಮಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ಸು ಅವಾಯ್ಡ್ ಆಗುತ್ತೆ. ಇಲ್ಲಿ ಬೋಟ್ ನೆಕ್ ಬ್ಲೌಸ್ಗೆ ನಾನು ಎಲ್ಲ ಬ್ಲೌಸಸ್ಗೂ ಅಷ್ಟೇ 1/2 ಇಂಚಲ್ಲಿ ಡೌನಿಂಗ್ ಮಾಡ್ತೀನಿ. 1/2 ಇಂಚ್ ನೀವು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಕೌಂಟ್ ಮಾಡ್ಕೊಳ್ಳಿ. 7 ಇಂಚು 7ರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚು. ಈ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಇಲ್ಲಿಂದ ಇಲ್ಲಿ ಶೇಪ್ನ ತಗೋಬೇಕಾಗತ್ತೆ. ನಿಮ್ಗೆ ಈ ಥರ ಕವ್ ಶೇಪ್ ಸ್ಕೇಲ್ ಇದ್ರೆ ನೋಡಿ, ಇದನ್ನ ಯೂಸ್ ಮಾಡ್ಕೊಂಡು ನೀವು
ಶೇಪ್ ಅನ್ನೋದನ್ನು ತಗೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಶೇಪ್ನ ಕೊಡಬೇಕು. ಇಷ್ಟಾದಮೇಲೆ ನಿಮಗೆ ಡೀಪು ನೆಕ್ ವಿಡ್ತ್ ಎಷ್ಟು ಬೇಕು. ಫಸ್ಟ್ಗೆ ನಾನು ಶೋಲ್ಡರ್ ಇಡ್ತಾ ಇದ್ದೀನಿ 3 ಇಂಚು. ಅರ್ಥ ಆಯ್ತಲ್ಲ, ಶೋಲ್ಡರು 3 ಇಂಚ್ ಇಡ್ತಾ ಇದ್ದೀನಿ. ಉಳಿದಿದ್ದೆಲ್ಲ ನಾನು ನೆಕ್ ವಿಡ್ತ್ಗೆ ಇಡ್ತಾ ಇದ್ದೀನಿ. ನೋಡಿ 4.5 ನನಗೆ ನೆಕ್ ವಿಡ್ತ್ ಬರುತ್ತೆ. ಅರ್ಥ ಆಯ್ತಲ್ಲ, 4.5 ನೆಕ್ ವಿಡ್ತ್ ಆದಮೇಲೆ ನೆಕ್ ಡೌನಿಂಗು 2.5 ಇಂಚಿಗೆ ಇಡ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಟಾದ್ಮೇಲೆ ಮತ್ತೆ ಇಲ್ಲಿ 4.5ಗೆ ಒಂದು ಮಾರ್ಕ್ನ ಮಾಡಿ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ನ ಇಡದ್ಮೇಲೆ ನೀವು ಇಲ್ಲಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡಬೇಕು. ನೋಡಿ, ಈ ಥರ ಸ್ಕೇಲ್ ಇದ್ರೆ ನಿಮಗೆ ಯೂಸ್ ಆಗುತ್ತೆ, ಈ ಥರ ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕೆ. ಅರ್ಥ ಆಯ್ತಲ್ಲ. ಇಲ್ಲ, ಇಲ್ಲಿ ನಾನು ಏನು ಶೇಪ್ ಕೊಡ್ತೀನಿ ಅಂತ ನಿಮಗೆ ಡೀಪ್ ಇಲ್ಲಿ ಎಷ್ಟು ಕ್ಲಾತ್ ಬೇಕೋ ಫಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಎತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಡೀಪ್ ಎಷ್ಟು ಬೇಕು ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ. ನೋಡಿ, ಇಲ್ಲಿ ನನಗೆ 4 ಇಂಚ್ ಬೇಕು. 4 ಇಂಚ್ಗೆ ಅರ್ಧ ಇಂಚ್ನ ಆ್ಯಡ್ ಮಾಡ್ಕೊಳ್ತೀನಿ. 4.5 ಇಂಚು. ಅರ್ಧ ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಮಾರ್ಜಿನ್ ನಾನು ಸ್ಟಿಚ್ ಮಾಡ್ತೀನಲ್ಲ, ಇದಕ್ಕೆ ಅರ್ಧ ಇಂಚ್ ಹೋದರೆ ನಮಗೆ 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 4.5ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಈ ಒಂದು ಕಸ್ಟಮರ್ ಸ್ವಲ್ಪ ಡೀಪ್ ಆದರೂ ಪರವಾಗಿಲ್ಲ ಹಾಕೋತಾರೆ, ಏನು ತೊಂದರೆ ಆಗಲ್ಲ. ನೀವೇನಾದರೂ ಕೆಲವರು ತುಂಬಾ ಸ್ವಲ್ಪ ಡೀಪ್ ಆದ್ರೂ ಹಾಕೊಳ್ಳಲ್ಲ, ಅಂಥವ್ರಿಗೆ ನೀವು ಕೇರ್ಫುಲ್ಲಾಗಿ ಈ ಡೀಪ್ ಅನ್ನೋದು ಇಡಬೇಕಾಗತ್ತೆ. ಕೆಲವರು ಡೀಪ್ ಹಾಕ್ತೀನಿ ಅನ್ನೋರು ನೀವು ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜಾಸ್ತಿ ಆದ್ರೂ ಚಿಂತೆ ಇರಲ್ಲ. ನೋಡಿ, ಇಲ್ಲೂ 4.5ಗೆ ಮಾರ್ಕ್ನ ಮಾಡ್ತೀನಿ. ಇಷ್ಟಾದಮೇಲೆ ನಾನು ಇಲ್ಲೊಂದು ಶೇಪ್ನ ಕೊಡಬೇಕು. ನೋಡಿ, ಈ ರೀತಿ ಇಲ್ಲೊಂದು 1/2 ಇಂಚ್ ಬಿಟ್ಟು 1/2 ಇಂಚಿಂದ ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ. ಅರ್ಥ ಆಯ್ತಲ್ಲ. ಈ ಒಂದು ಶೇಪ್ನ ಕೊಡ್ತಾ ಇರೋದು ಎಲ್ಲಿಗೆ ನಾನು ಅಂದರೆ ನೋಡಿ, ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡಲ್ಲಿ ತಗೊಳ್ಳಿ. ಇಲ್ಲ ನನಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆಯಲ್ಲೂ ನೋಡಿ ಈ ಥರ ತಗೋಬೋದು, ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ. ಈ ರೀತಿ ಇಲ್ಲಿ ನಾನು ಬಾರ್ಡರ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ, ಬೇಕಾದ್ರೆ ಅದರಲ್ಲಿ ಯಾವ ರೀತಿ ಡಿಸೈನ್ನ ನಾನು ಮಾಡ್ತೀನಿ ಅಂತ. ಇಲ್ಲಿ ನನಗೆ ಈ ಒಂದು ಬಾರ್ಡರ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ. ಇಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡ್ತೀನಿ. ಇಷ್ಟಾದಮೇಲೆ ಇಲ್ಲಿ ನಾನು ಶೇಪ್ ಕೊಡ್ತೀನಿ. ಈ ರೀತಿ ಸ್ವಲ್ಪ ಬೆಂಡ್ ಆಗೋ ಥರ. ಇಲ್ಲಿ ಬೇಕಾದ್ರೆ ನೀವು ಡೀಪ್ನ ಇನ್ನೂ ಇಳಿಸ್ಕೊಳ್ಳಿ, ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, ಡೀಪ್ ಆಗ್ತಾರೆ ಅನ್ನೋರ್ಗಾದ್ರೆ ನೀವು ಡೀಪ್ನ ಸ್ವಲ್ಪ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಡೀಪ್ ಕಡಿಮೆ ಆಗ್ತಾರೆ ಅನ್ನೋರಿಗೆ ನೀವು ಜಾಸ್ತಿ ಡೀಪ್ನ ತೆಗಿಬೇಡಿ, ಯಾಕಂದರೆ ಮತ್ತೆ ಅವರು ಡೀಪ್ ಜಾಸ್ತಿ ಆದ್ರೂ ಹಾಕದೆ ಹೋಗ್ಬಿಡ್ತಾರೆ. ಸೊ ಅವಾಗ ಬ್ಲೌಸು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ ಕಸ್ಟಮರು. ಇಷ್ಟು ಬ್ಯಾಕ್ ಪಾರ್ಟ್ದು ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಖಂಡಿತ ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ. ಇಲ್ಲಿ ನಾವೇನು ಡಾಟ್ ಮಾರ್ಕ್ ಮಾಡೋದು ಬೇಡ, ಡಾಟ್ನು ಸ್ಟಿಚ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀವಲ್ಲ, ಈ ಪೀಸ್ ಏನು ಕಟ್ ಮಾಡ್ತೀವೋ ಇದನ್ನು ಅಟ್ಯಾಚ್ ಮಾಡ್ಕೊತೀವಲ್ಲ, ಇಲ್ಲಿ ನಮಗೆ ಡಾಟ್ ಅನ್ನೋದು, ಡಾಟದು ಕ್ಲಾತ್ ಅನ್ನೋದು ಸರಿ ಹೋಗುತ್ತೆ. ಇದಕ್ಕೇನು ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ನೀವು ಸ್ಟಿಚಿಂಗ್ ವಿಡಿಯೋನು ಒಂದ್ಸಲ ನೋಡಿ, ಕಟಿಂಗ್ ವಿಡಿಯೋ ನೋಡಿದ್ದಾದ್ಮೇಲೆ ನಿಮ್ಮ ಡೌಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಈಗ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ನಾನಿವೊಂದು ಇದು ನೋಡಿ, ಈ ಶೋಲ್ಡರ್ ಡೌನಿಂಗೂ ಕಟ್ ಮಾಡಿಬಿಡ್ತಾ ಇದ್ದೀನಿ. ಸೊ ಯಾಕಂದರೆ ನಾನು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನೀವು ಬಿಗಿನರ್ಸ್ ಆದರೆ ಬಟ್ಟೆನ ಜರುಗಿಸ್ಬೇಡಿ, ನೀವೇ ಟರ್ನ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಬಟ್ಟೆನ ಜರುಗಿಸೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ. ನೋಡಿ, ಬ್ಯಾಕ್ ಪಾರ್ಟು ನಮಗೆ ಮುಗೀತು. ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡೋಣ. ನೋಡಿ, ಫ್ರಂಟ್ ಪಾರ್ಟ್ನ ಈ ರೀತಿ ಕ್ಲೋಸಿಂಗ್ ನಿಮ್ಮ ಕಡೆ ಇರೋ ಥರ ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ಲ. ಕ್ಲೋಸಿಂಗ್ ನಿಮ್ಮ ಕಡೆ ಇರೋ ಥರ ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀವೋ ಅದನ್ನು ಇದ್ರ ಮೇಲೆ ಈ ರೀತಿ ನೋಡಿ. ನಿಮಗೆ ಲುಕ್ಸ್ ಪಟ್ಟಿ ಕಾಜಪಟ್ಟಿಗೆ ಮಾರ್ಜಿನ್ ಬಿಟ್ಟಿದ್ದೀರಲ್ಲ, ಇಲ್ಲೇನು ಅವಶ್ಯಕತೆ ಇಲ್ಲ. ಆ ಮಾರ್ಜಿನ್ನ ಈ ಕಡೆ ಬಿಟ್ಟು, ಉಳಿದಿದ್ದನ್ನು ನೀವು ಇಲ್ಲಿ ಹಾಕ್ಕೋಬೋದು, ನೋಡ್ತಿರ್ಬೋದು. ಈ ರೀತಿ ಇಷ್ಟು ಹಾಕ್ಕೊಂಡ್ಮೇಲೆ ನೀವು ಇದು ಹೇಗಿದೆಯೋ ಹಾಗೇನೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅನ್ಕೊಂತೀನಿ. ಇದು ಹೇಗಿದೆಯೋ ಹಾಗೇನೆ ಸುತ್ತು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ. ಇಷ್ಟಾದ್ಮೇಲೆ ಈ ರೀತಿ ಟ್ಯಾಪ್ ಟ್ಯಾಪ್
ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ ವಿಡ್ತ್ ಆಗಿರ್ಬೋದು, ಆರ್ಮ್ ಹೋಲ್ ಡೌನಿಂಗ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟು ಬಂದ್ಬಿಡುತ್ತೆ ನೋಡಿ ಈ ರೀತಿ. ಇಷ್ಟಾದಮೇಲೆ ನೀವು ಪ್ರಿನ್ಸಸ್ ಕಟ್ ಪಾರ್ಟ್ಗೆ ಏನು ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟ್ ಅಷ್ಟೇ ಇಡಬಾರ್ದು. ಇಲ್ಲಿ ಒಂದು 3/4 ಇಂಚಷ್ಟು, ಈಗ ನಿಮ್ಗೆ ತುಂಬ ಸಣ್ಣ ಇದ್ದಾರಾ ಇಲ್ಲ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಡೌನಿಂಗು ಕೂಡ. ಚೆಸ್ಟ್ ಮೆಜರ್ಮೆಂಟಲ್ಲಿ ನೀವೇನಾದರೂ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸು ಅಂದರೆ ಚಿಕ್ಕ ಮೆಜರ್ಮೆಂಟ್ ಬ್ಲೌಸ್ ಇದ್ರೆ ನೀವು ಒಂದು 1/2 ಇಂಚ್ ತಗೊಳ್ಳಿ ಸಾಕು. ದೊಡ್ಡದು ಮೆಜರ್ಮೆಂಟ್ ಬ್ಲೌಸ್ ಆದರೆ ನೀವು ಈಗ ನೋಡಿ ಇದು 40+ ಇದೆಯಲ್ಲ, ಸೊ ಇದು ದೊಡ್ಡ ಸೈಜ್ ಬ್ಲೌಸು. ಇದಕ್ಕೆ ನಾವು 1 ಇಂಚಷ್ಟು ಈ ಒಂದು ಇಳಿಸ್ಕೋಬೇಕು. ಮುಂದೆ 1 ಇಂಚಷ್ಟು ಇಳಿಸ್ಕೊಳ್ಳೋದ್ರಿಂದ ನಮಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಚೆಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಹೆವಿ ಚೆಸ್ಟ್ ಇರೋರಿಗೆ ಒಂದು ಮೆಜರ್ಮೆಂಟ್ ಬರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿನೇ ಇಳಿಸ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿದೆ ಬ್ಲೌಸು, ಯಾವ ಹೆವಿ ಚೆಸ್ಟ್ ಏನು ಇಲ್ಲ ಅನ್ನೋರ್ಗಾದ್ರೆ ನೀವು ಒಂದು 1/2 ಇಂಚಷ್ಟು ಸಾಕು ನಿಮಗೆ. ನೋಡಿ ನಾನಿಲ್ಲಿ 1 ಇಂಚಷ್ಟು ಡೌನಿಂಗ್ ತಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ನೋಡಿ 1 ಇಂಚ್ಗಿಂತ ಕಡಿಮೆ ಇದೆ, 1 ಇಂಚೇ ತಗೊಳ್ತೀನಿ ನಾನು. ಅರ್ಥ ಆಯ್ತಲ್ಲ, 1 ಇಂಚಷ್ಟು ಡೌನಿಂಗ್ನ ತಗೊಂಡಿದ್ದೀನಿ. ಇಷ್ಟಾದಮೇಲೆ ನಾವು ಫಸ್ಟು ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ ಆಲ್ರೆಡಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಮಾರ್ಕಿಂಗ್ ಮಾಡೋದಾದರೆ ನಿಮಗೆ ಬ್ಯಾಕಲ್ಲಿ 2.5 ತಗೊಂಡಿದ್ದೀವಲ್ಲ, ಸೊ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಇಲ್ಲಿ ನಾನು ಡೀಪ್ ನೆಕ್ಕೆ ತಗೊಳ್ತಾ ಇದ್ದೀನಿ. ನೋಡಿ ಡೀಪ್ ನೆಕ್ಕು 6 ಇಂಚಸ್ ಅಷ್ಟು ಡೀಪ್ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು ನೋಡಿ, ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನೋಡಿ 4.5, ಇಲ್ಲೂ ನಾವು 4.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಲೈನ್ನ ಸ್ಟ್ರೈಟ್ ಆಗಿ ಈ ರೀತಿ ಹೇಳ್ಕೊಳ್ಳೋಣ. ನಮಗೆ ಫ್ರಂಟಲ್ಲೂ ಇಲ್ಲಿ ಬಾರ್ಡರ್ ಅನ್ನೋದು ಬರುತ್ತೆ, ಸೊ ಅದು ಸ್ಟಿಚಿಂಗ್ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೂ ಬಾರ್ಡರ್ ಬರುತ್ತೆ. ಇಲ್ಲಿ ನಾನು ನೆಕ್ಗೆ ಸ್ಕ್ಯಾಲಪ್ ಡಿಸೈನ್ನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಇದನ್ನ ಡ್ರಾ ಮಾಡ್ತೀನಿ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ ಇದು ಅಷ್ಟೇ ನಾನು ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ನೋಡಿ ದೊಡ್ಡ ಸೈಜ್ ಬ್ಲೌಸ್ಗೂ ಚಿಕ್ಕ ಸೈಜ್ ಬ್ಲೌಸ್ಗೂ ಇದು ಡಿಫ್ರೆನ್ಸಿಯೇಷನ್ ಬರುತ್ತೆ. ನೀವು ಚಿಕ್ಕ ಸೈಜ್ ಬ್ಲೌಸ್ ಆದರೆ ಇಲ್ಲಿಂದ 3 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 3.5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಪಾಯಿಂಟ್ ಇದು ಡಾಟ್ ಪಾಯಿಂಟ್, ಪ್ರಿನ್ಸಸ್ ಕಟ್ ಪಾಯಿಂಟ್. ಇದು ಅಷ್ಟೇನೆ, ನೀವು ಚಿಕ್ಕ ಸೈಜ್ ಬ್ಲೌಸ್ ಆದರೆ 2.5 ತಗೊಳ್ಳಿ, ಪರವಾಗಿಲ್ಲ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 2.5 ಇಂಚ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಇಲ್ಲಿ 3 ಇಂಚು ತಗೋಬಹುದು, ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು 1.5 ಇಂಚಿಂದ ಸ್ಟಾರ್ಟ್ ಮಾಡ್ಕೋಬಹುದು. ತುಂಬ ಸಣ್ಣ ಇದ್ದಾರಾ, 1.5 ಇಂಚಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡಿ 2.5ವರೆಗೂ ತಗೊಳ್ಳಿ, 3ವರೆಗೂ ತಗೋಬಹುದು, ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಅರ್ಥ ಆಯ್ತಲ್ಲ. ಇಲ್ಲಿ ನಾನು 2.75 ತಗೋತಾ ಇದ್ದೀನಿ. ಅರ್ಥ ಆಯ್ತಲ್ಲ, 2.75 ಆದ್ಮೇಲೆ ಇಲ್ಲಿ ನೋಡಿ ಎಕ್ಸ್ಟ್ರಾ ಇಲ್ಲಿ ಡಾಟ್ ನಾವೇನು ಕಟ್ ಮಾಡ್ತೀವೋ ಇದನ್ನ ಸೇರಿಸ್ಕೊಂಡ್ರೆ ನಮ್ಗಿಲ್ಲಿ ಈ ಒಂದು ವಿಡ್ತಲ್ಲಿ ಮೈನಸ್ ಆಗುತ್ತಲ್ಲ. ಸೊ ಹಾಗಾಗಿ ನಾವಿಲ್ಲಿ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ, 1.5 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಚೆಸ್ಟ್ ಹೆವಿ ಇದೆ ಅನ್ನೋದಾದ್ರೆ ಇಲ್ಲಿ 3 ಇಂಚ್ ತಗೊಳ್ತೀರಾ, 3.25 ತಗೊಳ್ತೀರಾ ಅನ್ನೋದಾದ್ರೆ ನೀವು ಇಲ್ಲೊಂದು 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸ್ತೈತೆ. ಇದು ಸ್ವಲ್ಪ ಹೆವಿ ಚೆಸ್ಟ್ ಬ್ಲೌಸ್ ಮೆಜರ್ಮೆಂಟ್ ಆಗಿರೋದ್ರಿಂದ ನಾನಿಲ್ಲಿ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ 1 ಇಂಚ್ ಬೇಕು. 1 ಇಂಚು ಎಕ್ಸ್ಟ್ರಾ ಇಲ್ಲೂ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹೇಳ್ಕೊಳ್ತೀನಿ. ಅರ್ಥ ಆಯ್ತಲ್ಲ, ಈ ಒಂದು ಪಾರ್ಟ್ ಅರ್ಥ ಆಯ್ತು ಅನ್ಕೋತೀನಿ. ಇಷ್ಟಾದ್ಮೇಲೆ ನೋಡಿ ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡ್ರಿ. ಈಗ ನಿಮಗೆ ಈ ಒಂದು ಚೆಸ್ಟ್ ಪಾಯಿಂಟ್ ಮೆಜರ್ಮೆಂಟ್ ಬ್ಲೌಸ್ ತಗೊಳ್ಳಿ. ಚೆಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡಿ. ಈ ಒಂದು ಡಾಟ್ ಎಂಡಿಂಗ್ ಏನಿದೆಯೋ ಅಲ್ಲಿ ಈ ಶೋಲ್ಡರ್ ಇಂದ ಹಿಡಿದು ಈ ಒಂದು ಡಾಟ್ ಎಂಡಿಂಗ್ ಪಾಯಿಂಟ್ ಎಲ್ಲಿವರೆಗೂ ಇದೆಯೋ ಈ ರೀತಿ ಟೈಟ್ ಆಗಿ ಇಟ್ಕೊಳ್ಳಿ. ಎಂಡಿಂಗ್ ಪಾಯಿಂಟ್ ಎಲ್ಲಿವರೆಗೂ ಇದೆಯೋ ಅಲ್ಲಿಗೆ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟಿದೆ, ಇಲ್ಲಿ 10.5 ನಮಗೆ ಚೆಸ್ಟ್ ಪಾಯಿಂಟು ಬರುತ್ತೆ. ಚೆಸ್ಟ್ ಪಾಯಿಂಟ್ಗೆ 10.5ಗೆ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಅರ್ಥ ಆಯ್ತಲ್ಲ. ಟೆನ್ ಅಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ನಾವು 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಮೇಲ್ ಬಂದಾಗ ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ 3.5 ತಗೊಂಡ್ರೆ ಇಲ್ಲಿ 4 ಇಂಚ್ನ ತಗೊಳ್ಳಿ. 4 ಇಂಚ್ ತಗೊಂಡಿದ್ದಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ಳಿ. ನಾನು ಕಟ್ಟಿಂಗ್ ಮಾಡೋ ಮೆಥಡ್ ಇದೇನೆ. ಇಲ್ಲಿಂದ ಈ ರೀತಿ ಶೇಪ್ನ ಡ್ರಾ ಮಾಡಿ ಯಾರ್ ಮೋಲ್ಗೆ. ಅರ್ಥ ಆಯ್ತಲ್ಲ, ಹೀಗೆ ಈ ರೀತಿ ಹೇಳ್ಕೊಂಡು ಮತ್ತೆ ಇಲ್ಲಿಂದ ಒಂದು 2 ಇಂಚಸ್ಸು ಒಂದು ಮಾರ್ಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿ.
ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದಾದ್ಮೇಲೆ ನೀವಿಲ್ಲಿ ಪ್ರಿನ್ಸಸ್ ಕಟ್ಟು ಶೇಪ್ನ ಡ್ರಾ ಮಾಡಬೇಕು ನೋಡಿ. ಈ ರೀತಿ ಡ್ರಾ ಮಾಡೋದ್ರಿಂದ ನಿಮಗೆ ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಈ ಒಂದು ಸ್ಟಿಚ್ ಮಾಡಿದ್ದಾದ್ಮೇಲೆ ಇದು ಈ ರೀತಿ ಡ್ರಾ ಮಾಡಿದ್ದಾದ್ಮೇಲೆ ಇಲ್ಲಿ ನೋಡಿ, ಇದು ಅಷ್ಟೇನೆ. ಇಲ್ಲಿ ನಮಗೆ ಇಷ್ಟು ಡ್ರಾ ಮಾಡಿದ್ದಾದ್ಮೇಲೆ ಇಲ್ಲಿ 1/4 ಇಂಚಷ್ಟು ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರಲ್ಲ. ಸೊ ಪರ್ಫೆಕ್ಟ್ ಆಗಿ ನಿಮಗೆ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಷ್ಟಾದ್ಮೇಲೆ ನೋಡಿ ಸೈಡ್ಸು ಅಷ್ಟೇ. ಇಲ್ಲಿ ನಾನು 1.5 ಇಂಚಷ್ಟು ಮೈನಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಿಮ್ಗೆ ಇಲ್ಲಿ ಪ್ರಿನ್ಸಸ್ ಇದು ನೀವು ಕಟ್ ಮಾಡಿದ್ರೆ ಅಟ್ಯಾಚ್ ಮಾಡಿದೆ ಆದರೆ ನಿಮಗೆ ಸೈಡಲ್ಲಿ ಉದ್ದ ಬಂದ್ಬಿಡುತ್ತೆ ಬ್ಲೌಸು. ಸೊ ಉದ್ದ ಬರಬಾರ್ದು ಅಂದರೆ ನೀವು ಇಲ್ಲಿ ಮೈನಸ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಡೌಟ್ ಬರ್ಬೋದು, ಇಲ್ಲೂ ಅಷ್ಟೇ ಇದೆಯಲ್ಲ ಇಲ್ಲೂ ಅಷ್ಟೇ ಇದೆಯಲ್ಲ ಸೈಡಲ್ಲಿ ಯಾಕೆ ಉದ್ದ ಬಂದ್ಬಿಡುತ್ತೆ ಅಂತ. ನಿಮ್ಗೆ ಇಲ್ಲಿ ಚೆಸ್ಟ್ ಪಾರ್ಟಲ್ಲಿ ಈ ಕ್ಲಾತ್ ಅನ್ನೋದು ಈ ರೀತಿ ಎತ್ಕೊಳ್ಳುತ್ತೆ ಇಲ್ಲಿಗೆ. ಆವಾಗ ಈ ಚೆಸ್ಟ್ ಪಾರ್ಟ್ ಕ್ಲಾತ್ ಅನ್ನೋದು ಮೇಲಕ್ಕೆ ಬರುತ್ತೆ, ಆವಾಗ ಇದು ಕೆಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ 1.5 ಇಂಚನ ಮೈನಸ್ ಮಾಡಿ ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ರೀತಿ ಇಲ್ಲೂ ನೀವು 1/2 ಇಂಚಷ್ಟು ಮೈನಸ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಫ್ರಂಟ್ಗೂ ಅಷ್ಟೇ. ನಿಮಗೆ ಇಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ಈ ಚೆಸ್ಟ್ ಪಾರ್ಟ್ ಏನು ಎತ್ಕೊಳ್ಳುತ್ತೋ ಇದು ನಿಮಗೆ ಡೌನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲೂ ಒಂದು 1/2 ಇಂಚ್ ಮೈನಸ್ ಮಾಡಿ ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟ್. ಈಗ ಆರ್ಮೋಲ್ ಹತ್ರ ಬರೋದಾದ್ರೆ ನೋಡಿ, ಆರ್ಮೋಲಲ್ಲಿ ನಾವು ಬ್ಯಾಕ್ ಶೇಪ್ ತೆಗೆದಿದ್ವಿ ಇಲ್ಲಿ ಹೀಗೆ ಅಲ್ವಾ. ಹೀಗೆ ಇಲ್ಲಿಂದ ನಾವು 3/4 ಇಂಚಷ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಆಯ್ತಲ್ಲ? 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಕಡಿಮೆ ಮಾಡಬಾರ್ದು. ಶೋಲ್ಡರ್ ಹತ್ರ ಹಾಗೆ ಇರಬೇಕು. ಇಷ್ಟಾದ್ಮೇಲೆ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ 1 ಇಂಚ್ಗೆ ಇಲ್ಲೂ ನಾನು ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಫ್ರಂಟ್ ಪಾರ್ಟು ಆರ್ಮೋಲ್. ಅರ್ಥ ಆಯ್ತಲ್ಲ? ಫ್ರಂಟ್ ಪಾರ್ಟು ಆರ್ಮೋಲ್. ಇದು ಇಷ್ಟು ಮಾರ್ಕಿಂಗು. ಇಲ್ಲಿ ನಾವು ಸ್ಕ್ಯಾಲಪ್ದು ಶೇಪ್ ತೆಗೆಯೋದಾದ್ರೆ ಇಲ್ಲಿಂದ ಈ ರೀತಿ ಒಂದು ಡಾಟ್ನ ಇಟ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿ ನೀವು ಸ್ಕ್ಯಾಲಪ್ ಡಿಸೈನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ ನಿಮ್ಗೆ ಎಷ್ಟು ವಿಡ್ತಲ್ಲಿ ಬೇಕೋ ಅಷ್ಟು ವಿಡ್ತಲ್ಲಿ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇದನ್ನ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಈ ಒಂದು ಸ್ಕ್ಯಾಲಪ್ ಡಿಸೈನ್ ಅಟ್ಯಾಚ್ ಮಾಡ್ಬೇಕಾದ್ರೆ ಕ್ಯಾನ್ವಾಸ್ ಕೊಡಿ, ಇಲ್ಲ ಕ್ಯಾನ್ವಾಸ್ ಕೊಡದೇನೋ ನೀವು ಅಟ್ಯಾಚ್ ಮಾಡ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು ನೋಡ್ತಾ ಇರ್ಬೋದು ನೀವು. ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಇಷ್ಟು ಫ್ರಂಟ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನಾನು ನೆಕ್ಕು ಅಷ್ಟೇ ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ತೀನಿ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮಗೆ, ಸ್ಟಿಚಿಂಗ್ ಟೈಮಲ್ಲಿ ನಾನು ನೆಕ್ನ ಕಟ್ ಮಾಡ್ತೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡೋದು ಲೇಟ್ ಆಯಿತು ಅಂದರೆ ನಮಗೆ ಬಟ್ಟೆ ಎಲ್ಲ ರಿಂಕಲ್ ಆಗಿಬಿಡುತ್ತೆ. ಆಗ ಐರನ್ ಮಾಡ್ಕೊಳ್ಳೋಕೆ ಹೋದಾಗ ನಮಗೆ ನೆಕ್ ಶೇಪ್ ಅನ್ನೋ ಚೇಂಜಸ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲೇ ನೆಕ್ ಆಲ್ಮೋಸ್ಟು ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಪರ್ಫೆಕ್ಟಾಗಿ ಈ ರೀತಿ ಕಟಿಂಗ್ನ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡಿದ್ದಾದಮೇಲೆ ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡೋಣ. ನೋಡಿ, ಕರೆಕ್ಟಾಗಿ ಇಲ್ಲಿಂದ ನೀವು ಯಾವ ರೀತಿ ಶೇಪ್ ಕೊಟ್ಟಿದ್ದೀರೋ ಆ ಶೇಪ್ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ಇಷ್ಟಾದಮೇಲೆ ನಾನು ಹೇಳಿದ್ನಲ್ಲ, ಇಲ್ಲಿ 1/4 ಇಂಚಷ್ಟು ಕಟ್ ಮಾಡಬೇಕು. ಯಾಕಂದರೆ ನಮಗೆ ರಿಂಕಲ್ ಬರಬಾರ್ದು ಆರ್ಮೋಲ್ ಹತ್ರ ಅಂತ. ನೋಡಿ, ಇದನ್ನು ಕಟ್ ಮಾಡಿದ್ದೆ. ಈಗ ನಾನು ಇಲ್ಲಿಂದ ಈ ರೀತಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ. ನೋಡಿ, ಇಷ್ಟು ನೆಕ್ನ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ತೀನಿ. ಆ್ಯಸ್ ಇಟ್ ಈಸ್ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳೋದು. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಾನು ಈಗಲೇ ಕಟ್ ಮಾಡಿಬಿಡ್ತೀನಿ. ನೋಡಿ, ನಾನು ಈಗಲೇ ಸ್ಟಿಚ್ ಮಾಡ್ತೀನಿ. ಸೊ ಹಾಗಾಗಿ ಕಟ್ ಮಾಡಿಬಿಡ್ತಾ ಇದ್ದೀನಿ. ನೀವು ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಾದರೆ ನೆಕ್ನ ಕಟ್ ಮಾಡಬಾರ್ದು.
ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದಾದ್ಮೇಲೆ ಕಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ನಾನು ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ನೆಕ್ಕು ಯಾವ ಶೇಪಲ್ಲಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ನೆಕ್ ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಕಟ್ಟಿಂಗ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನಾರ್ಮಲಾಗಿ ನೀವು ಬ್ಲೌಸ್ದು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬ್ಲೌಸ್ ಸ್ಲೀವ್ಸ್ ಕಟ್ ಅನ್ನೋದು ಹೇಳ್ಕೊಡಿ ಅನ್ನೋದಾದರೆ ಅದನ್ನು ಸಹ ನಾನು ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿರ್ತೀರೋ ಅದನ್ನು ತಗೊಳ್ಳಿ. ನಿಮಗೆ ಎಷ್ಟು ನಿಮಗೆ ಲೂಸ್ ಬೇಕು ಹ್ಯಾಂಡ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿಂದ ನೀಟಾಗಿ ಈ ರೀತಿ ಟೇಪ್ನ ಈ ರೀತಿ ಇಟ್ಕೊಳ್ತಾ ಹೋಗಿ. ಎಷ್ಟು ಬಂತು ಇಲ್ಲಿ 11 ಕಾಲು ಬಂತು. ಅದರಲ್ಲಿ ನಾನು 1 ಇಂಚು ಮೈನಸ್ ಮಾಡ್ತೀನಿ. 1 ಇಂಚು 1 ಇಂಚು ಮೈನಸ್ ಮಾಡಿದ್ರು ತೊಂದರೆ ಇಲ್ಲ. ನಮಗೆ 11 ಕಾಲು ಬಂತಲ್ಲ, ನಾನಿಲ್ಲಿ 10 ಇಂಚು ಇಟ್ಕೊಳ್ತಾ ಇದ್ದೀನಿ ಹ್ಯಾಂಡ್ ಲೂಸ್ಗೆ. ಅರ್ಥ ಆಯ್ತಲ್ಲ. ನಿಮಗೆ ಇದು ಬೇಕಾದ್ರೆ ನೀವು ಮೆಜರ್ಮೆಂಟ್ ಬ್ಲೌಸು ತಗೊಳ್ಳೋದೇ ಬೇಡ, ನೀವು ಹಾಗೇ ಹ್ಯಾಂಡ್ಸ್ನ ಕಟ್ ಮಾಡ್ಕೋಬೋದು ಈ ಒಂದು ಮೆಥಡಲ್ಲಿ ಕಟ್ ಮಾಡೋದ್ರಿಂದ. ನೋಡಿ ನಾನಿಲ್ಲಿ 10 ತಗೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ 2ಕ್ಕೆ ಮಾತ್ರ ನಾವು ಪೀಸ್ ಕಟ್ಟೋ ಅವಶ್ಯಕತೆ ಬರುತ್ತೆ, ಜಾಸ್ತಿ ಏನು ಪೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ಹ್ಯಾಂಡ್ಸು ಎಷ್ಟು ಉದ್ದ ಇದೆ ಅನ್ನೋದು ಮೆಜರ್ಮೆಂಟ್ ಬ್ಲೌಸು ಬೇಕೇ ಬೇಕಾಗುತ್ತೆ. ನೋಡಿ ಹ್ಯಾಂಡ್ಸು ಉದ್ದ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಉದ್ದ ಇದೆ, ಇದು 9 ಇಂಚಿದೆ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಂಚಿಗೆ ನಾನು 1/2 ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 9:15 ರೆಡಿ ಬೇಕು. 10:15ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ 10:15ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಕಸ್ಟಮರ್ 1/2 ಇಂಚ್ ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ, ಸೊ ಹಾಗಾಗಿ ನಾನು 1/2 ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. 10 ಇಂಚು ಲೂಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. 9:15 ಬರುತ್ತೆ. ಇನ್ನೂ ಸ್ವಲ್ಪ ನಾನು ಈ ಕಡೆ ಬಟ್ಟೆನ ತಗೊಳ್ತೀನಿ. ನೋಡಿ 10 ಇಂಚು ಬರುತ್ತೆ, ಸಾಕು ಅಷ್ಟು. ಇಲ್ಲಿ ಡೌನಿಂಗು 3:15ಗೆ ತಗೊಳ್ತಾ ಇದ್ದೀನಿ. ತೋಳು ತುಂಬ ದಪ್ಪ ಇದೆ ಅನ್ನೋದಾದರೆ ನೀವು 4 ಇಂಚು ತಗೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಇಲ್ಲಿ ನಾವು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಎಷ್ಟು 1.25 ಇಂಚು 1.5 ಇಂಚು ಬಿಟ್ಟಿದ್ದೀನಿ. 1.5ಗೆ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಎಷ್ಟು ಲೂಸ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. 9 ಕರೆಕ್ಟಾಗಿ ಬರುತ್ತೆ ನನಗೆ. ನೋಡಿ ನಾರ್ಮಲ್ ಬ್ಲೌಸ್ಗೆ ನೀವು ಯಾವ ರೀತಿ ಶೇಪ್ ತಗೋತೀರೋ ಸ್ವಲ್ಪ ಇಲ್ಲಿ ಈ ಬೋಟ್ ನೆಕ್ ಬ್ಲೌಸ್ಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. ನೋಡಿ ಶೇಪಲ್ಲೇ ಗೊತ್ತಾಗುತ್ತೆ. ನಾರ್ಮಲ್ ಬ್ಲೌಸ್ಗೆ ನಾವು ನಾರ್ಮಲಾಗಿ ಈ ರೀತಿ ಶೇಪ್ನ ಕೊಡ್ತೀವಿ. ಸ್ವಲ್ಪ ಬೋಟ್ ನೆಕ್ ಶೇಪ್ಗಾದರೆ ನಾವು ಇನ್ನೂ ಸ್ವಲ್ಪ ಈ ಕಡೆಗೇ ಈ ರೀತಿ ಶೇಪ್ನ ಡ್ರಾ ಮಾಡ್ತೀವಿ. ಯಾಕಂದರೆ ನಮಗೆ ಶೋಲ್ಡರ್ ಹತ್ರ ಈ ಬೋಟ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಸ್ವಲ್ಪ ಕಡಿಮೆ ಇರುತ್ತೆ, ಸೊ ಹಾಗಾಗಿ ನಮಗೆ ಇಲ್ಲಿಂದ ಆರ್ಮೋಲು ಈ ಒಂದು ಶೋಲ್ಡರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಈ ರೀತಿ ಬೆಂಡ್ ಮಾಡಿ ನಾನು ಕಟ್ ಮಾಡ್ತೀನಿ. ನಾನು ಕಟ್ ಮಾಡೋದು ಒಂದು ಮೆಥಡ್ ಇದು. ಈ ರೀತಿ ಕಟ್ ಮಾಡ್ತೀನಿ. ಹ್ಯಾಂಡ್ ಲೂಸು ನಿಮಗೆ ಮೆಜರ್ಮೆಂಟ್ ಬ್ಲೌಸ್ನ ತಗೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಹ್ಯಾಂಡ್ ಲೂಸ್ ಬರ್ತಾ ಇದೆ ನನಗಿಲ್ಲಿ 6 ಇಂಚು. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ಳಿ. ಇಷ್ಟು ನೋಡಿ 2ಕ್ಕೆ ಪೀಸ್ ಕಟ್ಟಬೇಕು ಬರುತ್ತೆ. ನಾನು ಇಷ್ಟು ಸ್ಲೀವ್ ಮಾರ್ಕಿಂಗ್ ಅನ್ನೋದು, ಈ ಮಾರ್ಕಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಲೀವ್ ಪಾರ್ಟ್, ಇದು ಸ್ಲೀವ್ಸು. ನೋಡಿ ಸ್ಲೀವ್ಸ್ ನಾನು ಶೇಪ್ ತೆಗಿತೀನಿ ಕಟ್ಟಿಂಗ್ ಟೈಮಲ್ಲಿ, ಯಾಕಂದರೆ ಇಲ್ಲಿ ನಾನು ಪೀಸ್ ಕಟ್ಟಿದ್ದಾದಮೇಲೆ ಫ್ರಂಟಲ್ಲಿ ಶೇಪ್ ತೆಗಿತೀನಿ. ಸೊ ನಿಮ್ಗೆ ಡೌಟ್ ಇದೆ ಅನ್ನೋದಾದರೆ ಶೇಪ್ ತೆಗೆಯೋದು ಯಾವ ರೀತಿ ಅಂತ ನಾನು ಚಾನಲಲ್ಲಿ ಸುಮಾರಷ್ಟು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸಲ ವಿಸಿಟ್ ಮಾಡಿ. ಈಗ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ತೀನಿ. ಬಾರ್ಡರ್ ಡಿಸೈನ್ ಕೊಡೋದ್ರಿಂದ ನಾನು ಬಾರ್ಡರ್ನ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ಗೆ ಬಾರ್ಡರ್ನ ಸೈಡಿಗೆ ತಗೋಬಿಡಿ, ಯಾಕಂದರೆ ನೀವು ಬಾರ್ಡ್ರಲ್ಲೇ ಡಿಸೈನ್ ಮಾಡೋದ್ರಿಂದ ಬಾರ್ಡರ್ನ ಸೈಡಿಗೆ ತಗೊಳ್ಳೋದು ಉತ್ತಮ. ನೋಡಿ ಬಾರ್ಡರ್ನ ನೀಟಾಗಿ ಈ ರೀತಿ ಕಟ್ ಮಾಡಿ ಸೈಡಿಗೆ ತಗೋಬಿಡಿ. ಆ ಬಾರ್ಡ್ರಲ್ಲಿ ಡಿಸೈನ್ ಮಾಡೋದಲ್ವಾ, ಸೊ ಹಾಗಾಗಿ ಈಗ ನೀವು ಇಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಬ್ಯಾಕ್ ಪಾರ್ಟು ನಿಮ್ಗೆ ಯಾಕೆ ಡೌಟು, ಈ ಒಂದು ನೆಕ್ನು ಕಟ್ ಮಾಡಿಬಿಡ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ. ನೀವು ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ.
ನೋಡಿ ಈ ಥರ. ಇದು ನಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಒಂದು ಬ್ಯಾಕ್ ಪಾರ್ಟ್, ಇದು ನೆಕ್ ಪಾರ್ಟ್ ಬರುತ್ತೆ. ಅದೇನು ನಮ್ಗೆ ಯೂಸ್ ಆಗಲ್ಲ, ಇದು ಯೂಸ್ ಆಗುತ್ತೆ. ಇದನ್ನೆಲ್ಲರೂ ಬಿಸಾಕ್ಬಿಟ್ಟಿರ ನೀವು, ಇದನ್ನ ಬಿಸಾಕಬೇಡಿ. ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಕಾಣಿಸ್ತಿದೆ, ಅರ್ಥ ಆಯ್ತಲ್ಲ? ಎಷ್ಟು ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡೋಣ. ಇದು ನಮ್ಗೆ ಅವಶ್ಯಕತೆ ಇಲ್ಲ, ಇದನ್ನ ಸೈಡ್ಗೆ ಇಡ್ರಿ. ಓಪನ್ ಕಡೆ ಬ್ಯಾಕ್ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬ್ಯಾಕ್ ಬುಕ್ಸ್ ಇಡೋದ್ರಿಂದ ನಮಗೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ನೋಡಿ ಇಲ್ಲಿ ಇಟ್ಕೊಳ್ಳಿ. ನಿಮಗೆ ಡೌಟ್ ಇಲ್ದಂಗೆ ಆರಾಮ್ಸೆ ಎರಡು ಒಂದೇ ಸಲ ಕಟ್ಟಿಂಗ್ ಆಗಿಬಿಡುತ್ತೆ. ಬ್ಯಾಕ್ ಪಾರ್ಟ್ ಬಿಗಿನರ್ಸ್ ಆದರೆ ನೀವು ಬಟ್ಟೆನ ಜರುಗಿಸಬೇಡಿ. ಇದು ಬ್ಯಾಕ್ ಪಾರ್ಟು, ಇದನ್ನು ನೀವು ಸಪ್ರೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಇದನ್ನು ಸಪ್ರೇಟ್ ಮಾಡಿಕೊಂಡು ಇವೆರಡು ಬ್ಯಾಕ್ ಪಾರ್ಟು ಸೈಡ್ಗೆ ಇಟ್ಬಿಡಿ. ಇದನ್ನು ಈಗ ಫ್ರಂಟ್ ಪಾರ್ಟ್ ನಾವು ಕ್ಲೋಸ್ ಕಡೆಗೆ ಕಟ್ ಮಾಡ್ಕೋಬೇಕಲ್ಲ. ನೀವು ಕೆಳಗಡೆ ಹಾಕ್ಕೊಂಡು ಒಂದೇ ಸಲ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಈ ರೀತಿ ಒಂದೊಂದೇ ಕಟ್ ಮಾಡ್ಕೋಬೇಡಿ, ಯಾಕಂದರೆ ನಿಮಗೆ ಶಾರ್ಟೇಜ್ ಬಂದರೆ ಕಷ್ಟ ಆಗುತ್ತೆ. ಸೊ ನೀವು ಕೆಳಗಡೆ ಹಾಕ್ಕೊಂಡು ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಸ್ಲೀವ್ಗೆ ಬಟ್ಟೆ ಬೇಕು ನಿಮಗೆ. ನೋಡಿ ಸೆಟ್ ಎಲ್ಲಿಗೆ ನಿಮಗೆ ಸೆಟ್ ಆಗುತ್ತೆ, ಸ್ಲೀವ್ಗೆ ಮತ್ತು ಪ್ರಿನ್ಸಸ್ ಕಟ್ ಪಾರ್ಟ್ಗೆಲ್ಲ. ಇದು ಪ್ರಿನ್ಸಸ್ ಕಟ್ ಪಾರ್ಟು ಮತ್ತು ಇದು ಸ್ಲೀವ್ಸ್. ಫಸ್ಟು ಸ್ಲೀವ್ಸ್ಗೆ ಹಾಕ್ಕೊಬಿಡಿ. ಇಷ್ಟು ಹಾಕ್ಕೊಂಡ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಪ್ರಿನ್ಸಸ್ ಕಟ್ ಎಲ್ಲಿ ಹಾಕ್ಕೋಬೇಕು ಅಂತ. ಈ ರೀತಿ ನಿಮಗೆ ಪ್ರಿನ್ಸಸ್ ಕಟ್ ಪಾರ್ಟು ನೋಡಿ ಇಲ್ಲಿ ಹಾಕ್ಕೋಬೋದು. ಯಾವ ಕಡೆ ಆಗುತ್ತೋ ಆ ಕಡೆ ನೀವು ಈ ಥರ ಚೇಂಜಸ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಫಸ್ಟು ಹ್ಯಾಂಡ್ಸ್ ಕಟ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿ, ಇಲ್ಲಿ ನನಗೆ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹ್ಯಾಂಡ್ಸ್ಗೆ ಸೈಡ್ಗೆ ಇಟ್ಬಿಡೋಣ. ಇಲ್ಲಿ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಬರುತ್ತೆ, ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಈ ರೀತಿ. ಇಲ್ಲಿ ಬಟ್ಟೆ ನನಗೆ ಎಷ್ಟು ಬೇಕೋ ಅಷ್ಟೇ ಇದೆ ಪರ್ಫೆಕ್ಟಾಗಿ. ಸೊ ನೀವು ಎಕ್ಸ್ಟ್ರಾ ಬರೋ ಥರನೇ ಕಟ್ ಮಾಡ್ಕೊಳ್ಳಿ ಇಟ್ಕೊಂಡು. ನೋಡಿ, ಇದು ಪ್ರಿನ್ಸಸ್ ಕಟ್ ಪಾರ್ಟು, ಇದು ಫ್ರಂಟ್ ಪಾರ್ಟ್ ನೆಕ್ದು. ಇಷ್ಟು ಕಟ್ಟಿಂಗ್ ಮೆಥಡು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಒಂದು ಕಟ್ಟಿಂಗ್ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.